ಈ ದೇಶದಲ್ಲಿ ಸಂವಿಧಾನಿಕವಾಗಿ ಹಬ್ಬಗಳನ್ನು ಧಾರ್ಮಿಕವಾಗಿ ಹಬ್ಬಗಳನ್ನು ಆಚರಿಸ್ತಕ್ಕಂಥದ್ದು ಎಲ್ಲರಿಗೂ ಸಹಿತ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ರೀತಿ ನಾವು ಹಬ್ಬವನ್ನು ಆಚರಿಸ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ನಾವು ಕಾನೂನುಗಳು ಪಾಲನೆ ಮಾಡಬೇಕಾಗುತ್ತೆ. ನಮ್ಮ ಆಚರಣೆಗಳು ಇನ್ನೊಬ್ಬರ ಮೇಲೆ ತೊಂದರೆ ಆಗೋ ರೀತಿ, ಇನ್ನೊಬ್ಬರಿಗೆ ಬಾಧಿತ ಆಗೋ ರೀತಿ ಹಬ್ಬಗಳನ್ನು ಆಚರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಯಾವುದೇ ಅನೈತಿಕ ಘಟನೆ ಆಗಲಿ, ಯಾವುದೇ ತೊಂದರೆ ಆಗ್ತದಾಗಲಿ ಯಾವುದು ಆಗಬಾರ್ದು. ಈಗ ನಾಲ್ಕು ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಈಗ ಬರೋದಿದೆ. ಅವರು ಅದಕ್ಕೆಲ್ಲ ಎಲ್ಲ ಸಂಚಯ ಮಾಡ್ಕೊಂಡಿದ್ದಾರೆ. ಎಲ್ಲ ಊರು ತೆರಳಿ ತೋಳ ಕಟ್ಟಿ ಏನು ಲೈಟಿಂಗ್ಸ್ ಹಾಕಿ ಅವರು ಧಾರ್ಮಿಕವಾದ ಬ್ಯಾನರ್ ಕಟ್ಟಿ ಎಲ್ಲ ಮಾಡ್ಕೊಳ್ತಿದ್ದಾರೆ. ಮಾಡಿ ಸಂತೋಷ ವಿಜೃಂಭಣೆಯಿಂದ ಮಾಡಿ ಹಬ್ಬನ ಆಚರಿಸಿ. ಆದರೆ ನಮ್ಮ ಸುಳ್ಳಗಳಲ್ಲಿ ಯಾವುದೇ ಹಾಕಂಥ ಕೆಲಸ ಬೇಡ. ದಯವಿಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ. ನಿಮಗೆ ನಮ್ಮ ಸಂಪೂರ್ಣ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ, ಸಹಕಾರ ಇದೆ. ಅದೇ ರೀತಿ ಮುಗಿದ ತಕ್ಷಣ ಒಂದು 2 ದಿವಸ ಆದಮೇಲೆ ನಮ್ಮ ಸಂಘದೊಳಗೆ ಗಣಪತಿ ಹಬ್ಬ ಆಚರಣೆಗೆ ಸಿದ್ಧತೆ ಮಾಡ್ಕೊಳ್ಳಿ. ನಮ್ಮ ಇಷ್ಟಾನುಸಾರವಾಗಿ ಹಬ್ಬವನ್ನು ಆಚರಿಸಿದಂಥ ಕೆಲಸ ಮಾಡಿ. ಆ ಹಬ್ಬ ಆಚರಿಸಿದಂಥ ಕೆಲಸದಲ್ಲಿ ಯಾವುದೂ ತೊಂದರೆ ಆಗಬಾರ್ದು. ನೀವು ಇಚ್ಛಿಸ ನಾವೇನು ಟೌನಲ್ಲಿ ನಡೆಸ್ಕೊಂಡು ಬೇಕಾಬಿಟ್ಟು ಯಾವುದೇ ಅನುಮತಿ ಇಲ್ಲ. ಹೇಳಿದ್ದೀನಿ ಅವ್ರು ರಿಲೇಷನ್ ಮಾಡಮ್ಮ ಮತ್ತು ಅವರು ಯಾರು ಫ್ರೆಶ್ ಮಾಡ್ತಾರೆ ಕಳಿಸು ಮಾತಾಡ್ತೇನೆ ನಾನು ಅಂತ ಹೇಳಿದ್ದೀನಿ. ಯಾವುದೇ ಅನುಮತಿ ತಗೊಂಡು ಕಳಿಸ್ಕಟ್ಟಂಥ ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮ ನಾಗರಿಕರೆಲ್ಲ ಸಹಕಾರ ಬೇಕು. ಯಾವುದೇ ಅನುಮತಿ ಇದ್ದರೆ ಕಳಿಸ್ಕೊಟ್ಟಿದ್ರೆ ಏನಾಗುತ್ತೆ, ಲೆಕ್ಕ ಸಿಗೋಲ್ಲ. ಯಾರು ಕಟ್ಟಿದ್ರು ಸಿಗೋಲ್ಲ. ಒಳ್ಳೇದು ಕಟ್ಟಿದ್ರು ಕೆಟ್ಟದ್ದು ಕಟ್ಟಿದ್ರು ಸಿಗೋಲ್ಲ. ಯಾವುದಾದ್ರು ಪ್ರಚೋದನಕಾರಿ ಬ್ಯಾನರ್ಗಳನ್ನು ಕಟ್ಟಿದರೆ, ಏನಾದರೂ ಅಹಿತಕರ ಘಟನೆ ಆದರೆ ಎಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಅದು ಬೇಡ ಅಂತೇಳಿ ಎಲ್ಲ ಲೈಸೆನ್ಸ್ ತಗೊಂಡು ಎಲ್ಲ ಪರ್ಮಿಷನ್ ನೀವು ದಿವಸದಲ್ಲಿ ಕೊಡ್ತಾರೆ. ಕಂಡು ಅದೇನು ತೊಂದರೆ ಇಲ್ಲ. ಮತ್ತು ಅವರೇ ನೀವು ಪ್ಲೇಸ್ ಮಾಡಿದ್ರೆ ಅವರೇ ಕೊಡಿಸ್ತಾರೆ. ತಗೊಂಡು ಬ್ಯಾನರ್ ಬರೀಬೇಕು, ಹೆಸರು ಹಾಕಿ ಬ್ಯಾನರ್ ಬರ್ತಕ್ಕಂಥ ಕೆಲಸನ ಮಾಡಿ ಅಂತ ಇವತ್ತು ಹೇಳಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಇನ್ನು ಗಣಪತಿ ಹಬ್ಬ ಬರ್ತಾ ಇದೆ. ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆಸೆ ಏನಂದರೆ ಊರಲ್ಲಿ ಒಂದೇ ಗಣಪತಿ ಇರಿಸ್ಬೇಕು. 50 ವರ್ಷದ ಗಣಪತಿ ನಡೀತಾ 50 ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಅದಕ್ಕೆ ಒಂದೇ ಗಣಪತಿ ಇರಬೇಕು ಊರಲ್ಲಿ. ಅದಕ್ಕೆಲ್ಲರೂ ಭಾಗಿಯಾಗಬೇಕು. ಎಲ್ಲ ಕೇರಿಗಳ ಎಲ್ಲ ಬೀದಿಗಳ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಸಮಿತಿಗೆ ಸೇರಿಸ್ಕೊಂಡು ಮಾಡಿ ಒಂದು ಸದಸ್ಯರು ಮಾಡೋದು ಅಂತ ನಮ್ಮ ವಿನಂತಿ ಇದೆ. ಈಗ ಎಷ್ಟು ಮಟ್ಟಿಗೆ ತಾವು ಸ್ಪಂದಿಸ್ತೀರಿ ಗೊತ್ತಿಲ್ಲ. ಮತ್ತೊಂದು ಸಭೆಗಳನ್ನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ಚನ್ನಗಿರಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಚನ್ನಗಿರಿ ತಾಲೂಕಲ್ಲಿ ಹೋದ ವರ್ಷ ಇಂಪ್ಲಿಮೆಂಟ್ ಆಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ತಾವು ಏನು ದೊಡ್ಡ ವಿಚಾರ ಎಲ್ಲ ಕಡೆ ಇರ್ತಕ್ಕಂಥದ್ದು ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೇವೆ. ತಾವು ಸಹಿತ ಯಾವುದೇ ಗಣಪತಿ ಒಬ್ಬರಿಡೋದಾದರೂ ಜಾಸ್ತಿ ಜನ ನಮ್ಮಲ್ಲಿ ಪರ್ಮಿಷನ್ ತಗೋಬೇಕು. ನಾವು ಏಕಗವಾಕ್ಷಿ ವ್ಯವಸ್ಥೆ ಮಾಡ್ತೀವಿ. ಎಲ್ಲಾದರೂ ಕಲಿಸಿ ಎಲ್ಲ ಇಲಾಖೆಗಳು ಇರ್ತಾರೆ. ಪರ್ಮಿಷನ್ ತಕ್ಷಣ ಕೊಡ್ತೇವೆ. ಪರ್ಮಿಷನ್ ಕೊಡೋದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ಮತ್ತು KBಗೆ ಹೇಳಿದ್ದೀನಿ, ಯಾವುದೋ ಹೆಚ್ಚಿನ ಅವ್ರಿಗೆ ಹೊರೆ ಮಾಡಿದಾಗೆ, ಹೆಚ್ಚಿನ ಪೆನಲ್ಟಿ ಹಾಕಿದಾಗೆ ನಾವು ಅವರಿಗೆ ಕರೆಂಟ್ ಸೌಲಭ್ಯನ ಒದಗಿಸೋದಂಥ ಕೆಲಸ ಮಾಡೋಣ ಅಂತ. ಇನ್ನು DJದು ಪರ್ಮಿಷನ್ನು ಇವಾಗಲೂ ಇಲ್ಲ. ಮುಂದೆ ಯಾವ ಬೆಳವಣಿಗೆ ಆಗ್ತವೆ, ಏನೇನು ಕಾನೂನು ಕಟ್ಟೆಗಳು ಗೊತ್ತಿಲ್ಲ, ಇವಾಗಲೂ ಕೊಟ್ಟಿಲ್ಲ. ಅದನ್ನು ತಾವು ಎಲ್ಲ ಮನ್ನಾ ಮಾಡಬೇಕು ಅಂತ ಹೇಳ್ತೇವೆ. ಇನ್ನು ಹಬ್ಬ ಒಂದು 4-5 ದಿವಸ, ಒಂದು ವಾರ ಮುಂಚೆನೇ ನಮ್ಮ ವಿಜೃಂಭಣೆ ಆಗುತ್ತೆ. ಅತ್ತ 1 ತಿಂಗಳವರೆಗೂ ನಡೆಯುತ್ತೆ. ಯಾರೂ ಜಾಸ್ತಿ ದಿವಸ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು. ಬೇಗ ಬಿಡ್ತಕ್ಕಂಥ ಕೆಲಸ ಮಾಡಿ. ಇನ್ನು ಒಂದಿಟ್ಟರೆ ಒಳ್ಳೆಯದು. ಇನ್ನು ಇಡ್ತೀವಿ ಅಂತ ಹೇಳಿದರೆ ಅದು ನೋಡೋಣ ಏನು ಅಂತ. ಅವರೆಲ್ಲರೂ ಬೇಗ ಬಿಟ್ಟರೆ ಉಳಿದ ಒಂದು ಗಣಪತಿನ ವಿಜೃಂಭಣೆಯಿಂದ ಮಾಡ್ಬೋದು. 21 ದಿವಸಕ್ಕೆ ಅಂತ ಹೇಳಿದ ಅಧ್ಯಕ್ಷ, ಸಮಿತಿ ಅಧ್ಯಕ್ಷ. ಆ ನಿಟ್ಟಿನಲ್ಲಿ ಎಲ್ಲ ವಿಜೃಂಭಣೆಯಿಂದ ಮಾಡಿ ಒಳ್ಳೆಯದಾಗಲಿ. ಯಾವುದೇ ಅನೈತಿಕ ಘಟನೆ ನಮ್ಮ ಹೊನ್ನಾಳಿ ನಗರದಲ್ಲಿ ನೋಡಿಲ್ಲ. ಯಾವುದೇ ಕಮ್ಯುನಲ್ ಕ್ಲಾಶ್ ಆಗಿಲ್ಲ, ಇದುವರೆಗೂ ಆಗಿಲ್ಲ. ನಾವು ಒಳಗೆ ಯಾವುದೇ ಅನೈತಿಕ ಘಟನೆ ನಡೆಯಬಾರ್ದು. ಎಲ್ಲರೂ ಸಮಾನ ಹಕ್ಕಿರಬೇಕು. ಎಲ್ಲರಿಗೂ ಬಾಳತಕ್ಕಂಥ ಅವಕಾಶ ಕೊಡಬೇಕು. ಯಾಕಂದರೆ ಏನಾದರೂ ಅಹಿತಕರ ಘಟನೆ ಅಂದರೆ ನಾವು ಸುಮ್ಮನಿರೋಕ್ಕಾಗಲ್ಲ. ಎಲ್ಲ ತೊಂದರೆ ಆಗುತ್ತೆ. ಎಲ್ಲ ಪೊಲೀಸ್ ಫೋರ್ಸ್ ಬರುತ್ತೆ. ಎಲ್ಲರನ್ನ ಅರೆಸ್ಟ್ ಮಾಡ್ತೀವಿ. ಎಲ್ಲರೂ ತೊಂದರೆ ಆಗುತ್ತೆ. ಯಾರೋ ಅಮಾಯಕರೆಲ್ಲ ಬಲಿ ಆಗ್ತಾರೆ, ಬೇಡದ್ದೆಲ್ಲ ಬಲಿ ಆಗ್ತಾರೆ. ಹುಡುಗರಿದ್ದಾರೆ, ಓದ್ತಕ್ಕಂಥ ಇರ್ತಾರೆ, ಭವಿಷ್ಯ ಅವರಿಗೆ ಅವ್ರನ್ನ ಕೇಸ್ ಬಿದ್ದರೆ ಲೈಫ್ ಲಾಂಗು ತೊಂದರೆ ಆಗೋಂಥ ಸಂದರ್ಭ ಭಾಳ ಇರುತ್ತೆ. ಅದಕ್ಕೆ ಸೌಲಭ್ಯವಾಗಿ ಆಚರಿಸಿ. ಇನ್ನೊಬ್ಬ ಅನ್ಯ ಕುಟುಂಬದ ಬಗ್ಗೆ ಯಾವ ಮಾತಾಡ್ತಕ್ಕಂಥದ್ದಾಗಲಿ, ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಮಾಡದೆ
ನಿಮ್ಮ ಹಬ್ಬನ ಸಹೃದಯರು ಆಚರಿಸಿ, ವಿಜೃಂಭಣೆಯಿಂದ ಆಚರಿಸಿ. ಇದು ನಮ್ಮೆಲ್ಲ ಸಹಕಾರ ಇದೆ. ಯಾರೂ ಸಹಿತ ಕಾನೂನನ್ನು ಕೈಗೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಈಗ ನೋಡೋಣ, ಒಂದು ಗಣಪತಿ ಇನ್ನೊಂದು ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದರೆ ಎಲ್ಲ ಯುವಕರು, ಎಲ್ಲ ಕೇರಿ, ಎಲ್ಲ ಬೀದಿಗಳ ಯುವಕರು ಯೋಚನೆ ಮಾಡಿ ಇನ್ನೊಂದು ಇಡ್ಬೋದು ಅಂತ ಮಾದರಿ ಆಗೋದು, ರಾಜ್ಯಕ್ಕೆ ಒಂದು ಮಾದರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಗೌರಿ ಗಣೇಶ ಇನ್ನೊಂದಪ್ಪ ಎಲ್ಲರಿಗೂ ಶುಭವಂತರಲಿ. ನಾಡಿಗೆ ಮನೆಯಾಗಿ ಉತ್ತಮವಾಗಿ ಬೆಳೆಯಾಗಿ ನಾವು ಸಂಪತ್ತು ಸಮೃದ್ಧಿಯಾಗಿ ದೇಶ ರಾಜ್ಯ ವಿಜೃಂಭಿಸಲಿ ಅಂತ ಹೇಳ್ತಾ ನಾನು ಮಾತನಾಡೋಣ.